ನಿಮ್ ಫೇವ್ರೆಟ್ ಹೀರೋ ಯಾರು? ಉಪೇಂದ್ರ ಮೇಡಮ್. ಉಪೇಂದ್ರ. ಯಾವ್ದಾದ್ರು ಒಂದು ಡೈಲಾಗ್ ಅಥವಾ ಸಾಂಗ್ ನ ಹೇಳಿ. ಡೈಲಾಗ್ ಹೇಳ್ಬೋದ? ಆಯ್ತು. ಡೈಲಾಗ್ ಹೇಳ್ಬಿಡ್ಲಾ? ಹಾ ಹೇಳಿ. ಎಲ್ರು ಕಚಡಗಳೇ, ನಾನು ಕಚಡನೆ, ಯಾರೇನ್ ಸಾಚ ಅಲ್ಲ. ಪ್ರಜಾಕೀಯ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಮೇಡಮ್ ಗೊತ್ತಿಲ್ಲ, ಅದೇ ಅಲ್ಪ ಸ್ವಲ್ಪ ಅಂದ್ರೆ ಅವ್ರಿನ್ನ ಮಾಡ್ಬೇಕು, ಅವ್ರಿನ್ನ ತಲೆ ಕೆಡ್ಸ್ಕೊಂತ ಇಲ್ಲ ಅದ್ರ ಬಗ್ಗೆ. ಯಾರು ಅವ್ರಿಗೆ ಆತರ ಯಾರು ಸಿಗ್ತಾ ಇಲ್ಲ. ಅಮ್ಮ ದುಡ್ಡು ಇರ್ಬೋದು, ಇನ್ನೊಂದ್ ಏನಾದ್ರು ಇರ್ಬೋದು, ಗೊತ್ತಿಲ್ಲ ಆಗ್ಲಿ. ಬಟ್ ಅವ್ರಿಗೆ ಅಷ್ಟೊಂದು ಇದಿಲ್ಲ ಅಂತ ಇನ್ನ ಅಂದ್ಕೋತಾ ಇದೀನಿ. ಬಟ್ ಇನ್ನ ಬೆಳೆಸ್ಕೋಬೇಕು ಅವರು. ಎಕ್ಸಾಂಪಲ್ ಹೋದ್ರೆ ಇದೇ ತರ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವ್ರು ಮಾಡೋದು ಸೇಮ್ ಡಿಟೋನೇ ಇದ್ದಿದ್ದು. ಯಾಕಂದ್ರೆ ಅವ್ರದ್ದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೇ ತರ ಮಾಡ್ಕೊಂಡಿದ್ದು. ಅಷ್ಟೊಂದು ಇರ್ಲಿಲ್ಲ, ಎಲ್ಲ ಫೇಲ್ಯೂರ್ ಆಗೋದು ಅವ್ರದ್ದು. ಬಟ್ ಇವಾಗ ಡೆಪ್ಯೂಟಿ ಸಿಎಂ ಅವರು. ನಿಮ್ ಪ್ರಕಾರ ಪ್ರಜಾಕೀಯ ಅಂದ್ರೆ ಏನು? ಮೇಡಮ್ ಪ್ರಜಾಕೀಯ ಬರೋವರೆಗೂ ಯಾರು ಏನು ಹೇಳಕ್ಕಾಗಲ್ಲ. ಯಾರೇ ಆಗ್ಲಿ ಎಲ್ಲ ಪೊಲಿಟಿಕಲ್ ಎಲ್ಲ ಹೇಳೋದು ಒಂದೇನೆ, ನಾವ್ ಮಾಡ್ತೀವಿ ಅಂತ. ಬರ್ಬೇಕಲ್ಲ, ಬಂದ್ಮೇಲೆ ಗೊತ್ತಾಗೋದು ಯಾರಿಗೆ ಆಗ್ಲಿ. ಕಾಂಗ್ರೆಸ್ ಅವ್ರು ಬಂದ್ ಮಾಡ್ತೀವಿ ಅಂತ ಏನ್ ಮಾಡಿದ್ರು? ಏನು ಮಾಡಿಲ್ಲ. ಗುದ್ರ ಗುಂಡಿ ಎಲ್ಲ ಹಂಗೆ ಬಿದ್ದಿದಾವೆ. ಯಾವನ ಬಿಸ್ ಸತ್ತೋಗ್ಬೇಕಷ್ಟೇ, ಅದ್ ಬಿಟ್ರಿ ಇನ್ನೇನು ಮಾಡಿಲ್ಲ. ಅವ್ರ ಸಾಯೋವರೆಗೂ ಜನಗಳ ಸಾವು ಬೆಲೆ ಯಾವನ್ಗೂ ಗೊತ್ತಾಗ. ನೋಡಿ ದಿನ ಬೆಳಗ್ಗೆ ಆಟ ಓಡಿಸಿ ಬರೀ ಗುದ್ರ ಗುಂಡಿ. ಎಲ್ಲ ಒಂದ್ ರೋಡ್ ತೋರಿಸ್ಬಿಟ್ಟು ಚೆನ್ನಾಗಿರೋದು ಎಲ್ಲೂ ಇಲ್ಲ. ಮನೆ ಕಾಂಪೌಂಡ್ ಅಲ್ಲಿ ಬಿಟ್ರೆ ರೋಡ್ ಎಲ್ಲೂ ಚೆನ್ನಾಗಿರೋದು ಎಲ್ಲೂ ನಾನು ನೋಡಿಲ್ಲ. ಅದ್ ನೋಡಕ್ಕೂ ಆಗಲ್ಲ. ಬೆಂಗಳೂರಲ್ಲಿ ಹೋಗ್ಬೇಕು, ಸರ್ಕಾರ ಹೋಗ್ಬೇಕು. ಇನ್ನ ಬಿಜೆಪಿ ಅಂತಾರ, ಅವ್ರು ಬಂದ್ಮೇಲೆ ಏನ್ ಮಾಡ್ತಾರ? ಎಲ್ಲ ದೋಸ್ ಬಾಯ್ಗೆ ಹಾಕೋತಾರ, ಯಾರಿಗ್ ಗೊತ್ತು. ಆತರ ಎಲ್ಲ ಇಲ್ಲ ಸರ್. ಸರ್ MLA MP ಸುಮ್ನೆನಾ ಸರ್? ಅದು ಹೋಯ್ತಾ ಕಾಲ. ಯಾವಾಗ ಹೋಯ್ತು ಗೊತ್ತಾ? ಮಹಾತ್ಮ ಗಾಂಧಿ ಸ್ವತಃದಾಗ್ಲೇ ಹೋಯ್ತು. ನನಗೆ ತೆಗಿಡ್ತೀನಿ, ನನಗೆ ಪಾರ್ಟಿ ಕೊಡೋಣ ಅಂದ್ರೆ ಕೊಡೋರು. ಇವಾಗ MLA MP ಆಗ್ಬೇಕಂದ್ರೆ 200, 300, 400 ರೂಪಾಯಿ ದುಡ್ಡು ಬೇಕು. ನಾನು ಕೊಟ್ರೆ ನಾನೇ ಕಾಟ ಹೊರಿಸ್ತೀನಿ. ಅಲ್ಲ, ಇವಾಗ 400, 500 ಕೋಟಿ ಪಾರ್ಟಿ ಅವರೇ ಕೇಳ್ತಾರೆ ಅಂದ್ಮೇಲೆ ಅಂತ ಪಾರ್ಟಿಗೆ ನೀವು ಸಪೋರ್ಟ್ ಮಾಡೋದು ಸರಿ? ಏನ್ ಸರ್ ಬಿಜೆಪಿಗೆ ಅಂತ ಹೇಳ್ತಿ ಸರ್? ಕೇಳ್ತಾರೆ ಅಂತಲ್ಲ. ಇವಾಗ ಬೇಕೆ ಆಯ್ತು. ಇವಾಗ 2000 ಇಸ್ಕೊಂಡು ಯಾರು ಓಟ್ ಹಾಕ್ತಾರ? ಹಾಕಲ್ಲ, ಯಾವನು ಹಾಕಲ್ಲ. ಕಾಮನ್ ಆಗಿ ಹೇಳಿದ್ವಿ, ನನಗೆ ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ. ನಮ್ಮ ಏರಿಯಾದಲ್ಲಿ ಯಾರು JDS ಅವರು ಕೊಡ್ತಾರೆ. ಈಸ್ಕೊಳ್ಳೋ ಸೆಕೆಂಡ್ರಿ. ಯಾಕೆ ಕೊಡ್ತಾರ ಅವ್ರು? ಎಲ್ಲಿಂದ ಬಂದ್ ಕಾಸು ಅವ್ರಿಗೆ? ಉಪೇಂದ್ರ ಅವ್ರು ಅದನ್ನ ಹೇಳೋದು. 200 ಕೋಟಿ ರೂಪಾಯಿ ಬೇಕು ಒಂದು ಎಲೆಕ್ಷನ್ಗೆ. ಅದ್ ಬ್ಯಾಂಕ್ ಅಲ್ಲಿ ಇಟ್ರೆ ಎಷ್ಟು ಬಡ್ಡಿ ಬರ್ತದೆ ದುಡ್ಡು. ಅದು ತಿಂಗಳು 70 ಲಕ್ಷ 80 ಲಕ್ಷ ಬಡ್ಡಿ ಬರುತ್ತೆ. 70-80 ಲಕ್ಷಕ್ಕಿಂತ ದುಡ್ಡು ಇನ್ನ ಜಾಸ್ತಿ ಇರೋದಕ್ಕೆ ಪೊಲಿಟಿಕಲ್ ಇಳ್ತಾ ಇರೋದು. ಪೊಲಿಟಿಷಿಯನ್ಸ್ ಅಲ್ಲೆಲ್ಲ ಮಾಡ್ತಿರೋದು ಅದೇ ಅಲ್ವಾ? ಅವ್ರಿಗೆ ಮತ್ತೆ ಸಪೋರ್ಟ್ ಮಾಡ್ತಿದ್ದೀರಾ ಸರ್? ವಿಧಿ ಇಲ್ಲ ಸರ್. ನನ್ ಪ್ರಕಾರ ನೀವು ನನ್ ಮೈಂಡ್ ಹೋಗ್ಬಿಟ್ರೆ ನಮಗ್ CM ಬೇಡ, MLA ಬೇಡ, MP ಬೇಡ, ಯಾವನು ಬೇಡ. ಇವಾಗ ಯಾವನಿಂದ ನನ್ಗೇನು ಆಗ್ಬೇಕಾಗಿದೆ ನಮ್ದು? ನನ್ ಪ್ರಕಾರ ಇರೋರೆಲ್ಲ ವೇಸ್ಟ್. ಎಲ್ಲ ಕುಟ್ ಬಿಸಾಕ್ ಬಿಡ್ಬೇಕು. ಎಲ್ಲಾರು ಅವ್ರ ಕೆಲಸ ಮಾಡ್ಕೊಂಡು ಹೊರಬೇಕು. ಯಾವನ್ಗೂ ಓಟ್ ಹಾಕ್ಬಾರ್ದು, ಯಾವನ್ಗೇನು ಹಾಕ್ಬಾರ್ದು. ಎಲ್ಲಾರು ದುಡಿಬೇಕು, ತಿನ್ಬೇಕು ಅಷ್ಟೇ. MLA CM ಎಂತ ಸರ್ ಇವಾಗ? ಇದು ಡೆಮೋಕ್ರಸಿ ಅಲ್ವಾ? ಏನ್ ಡೆಮೋಕ್ರಸಿ ಸರ್? ಹೋಯ್ತು ಸರ್ ಆ ಕಾಲ. ಯಾವಾಗ್ಲೋ ಹೋಗ್ಬಿಟ್ವು. ಜನಗಳು ಒಳ್ಳೇದಾಗ ರೀತಿ ಎಲ್ಲ ಯಾವಾಗ್ಲೋ ಹೋದ್ವು. ಇವಾಗ ಏನಿದು ದುಡ್ದಿದಾಗೆ ಇವರೇ ಗೌರ್ಮೆಂಟ್ಗೆ ಏನಾದ್ರು ಕೊಟ್ಟು ಮಿಕ್ಕಿದ್ದು ಜೀವನ ಮಾಡ್ಬೇಕಷ್ಟೇ. ಅಲ್ಲ, ಟ್ಯಾಕ್ಸ್ ಕಟ್ತಾ ಇದ್ರಲ್ಲ, ಏಂತಕ್ಕೆ ಯೂಸ್ ಆಗ್ತದೆ ಟ್ಯಾಕ್ಸ್? ಇಂಡೈರೆಕ್ಟ್ ಮತ್ತೆ ಸರ್ ಅದನ್ನ ನಾವು ಕಟ್ತಾ ಇದೀವಿ. ಅದ್ ಏಂತಕ್ಕೆ ಯೂಸ್ ಆಗ್ತಾ ಇದೆ? ರೋಡ್ ಆಗ್ತಿದೆ. ಎಲ್ಲ ಹಾಕಿದ್ದಾರೆ ಸರ್ ನನಗೆ ನಮ್ ತಾನೇ ಬೆಂಗಳೂರಾಗ ಏನು ಬೇಡ, ಅವ್ರ ರೋಡ್ ಒಂದ್ ಹಾಕ್ಸ್ಬಿಟ್ರೆ ಬೇಕಾದ್ರೆ ನಾನೇ ಕಾಂಗ್ರೆಸ್ ಕೋಟ್ ಹಾಕ್ಬಿಡ್ತೀನಿ. 200-300 ಕೋಟಿ ಬೇಕು, ಒಂದು ಪಾರ್ಟಿ ಟಿಕೆಟ್ ಬೇಕು ಅಂತಲ್ವಾ? ಅವಶ್ಯಕತೆ ಇದೆಯಾ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಪಾಲಿಟಿಕ್ಸ್ ಮೇಲೆ? ಸರ್ ಅದೆಲ್ಲ ಅಷ್ಟು ಲಾಭ ಸರ್. ನಂಗಂತ ಹೋದ್ರೆ ಯಾರು ಒಳ್ಳೇದ್ ಮಾಡೋದು ಪೊಲಿಟಿಕಲ್ ಬರ್ತಾ ಇಲ್ಲ. ದುಡ್ಡು ಮಾಡೋದಕ್ಕೆ ಅಷ್ಟೇ. ಒಳ್ಳೇದ್ ಮಾಡಕ್ ಬರಂಗಿದೆ. ಎಂತಕ್ಕೆ 200-300 ಕೋಟಿ? ಆ 200-300 ಕೋಟಿ ಮನೆಗೆ 50,000 ಸಾವಿರ ಕೊಡ್ಕೊಳೋದು. ಜನಗಳು 50 ಸಾವಿರ ದುಡ್ಕೊಂತಾರೆ. ಈಗ ಅಂತವನ್ನೆಲ್ಲ ನೀವು ಎನ್ಕರೇಜ್ ಮಾಡಿದ್ರೆ ಹಿಂಗೆ, ನಾನು ಓಟ್ ಹಾಕಲ್ಲ ಗುರು, ನೀನ್ ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀಯ ಅಂತ ನೀವು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ಬೇಕು ತಾನೆ? ಸರ್ ಅದು ನಾನು ಒಬ್ಬ ಮಾಡ್ಬೋದು, ಎಲ್ಲಾರು ಮಾಡಕ್ಕಾಗಲ್ಲ ಶುರುವಾಗೋದು ಎಲ್ಲರೂ ಸರ್. ಅದೇ ಯಾವ್ದೇ ಕೆಲಸ ಆದ್ರೂ ಒಬ್ಬನಿಂದ ತಾನೇ ಶುರುವಾಗೋದು. ಒಬ್ಬನಿಂದ ಆ ಒಬ್ಬ ಎಲ್ಲೋ ಇರ್ಬೇಕು ಅಂತ. ಒಬ್ರುಗಳು ಎಷ್ಟೋ ಜನ ಎಲ್ಲೆಲ್ಲೋ ಹೋಗ್ಬಿಟ್ಟವ್ರೆ. ಎಲೆಕ್ಷನ್ ಇಲ್ಲ ಬರೋದು ಒಬ್ಬ MLA ಅಥವಾ ಒಬ್ಬ MP. ಆ ಕ್ಷೇತ್ರದಲ್ಲಿ 2 ಲಕ್ಷದಿಂದ ಅಥವಾ 3 ಲಕ್ಷ ಜನ ವೋಟರ್ಸ್ ಇದಾರೆ. ಒಬ್ಬನ್ ರಿಜೆಕ್ಟ್ ಮಾಡಕ್ ಆಗದೆ ಇರೋ ಸಿಸ್ಟಮ್ ಅಲ್ಲಿ ನಾವಿದೀವಿ. ಅಷ್ಟು ಜನ ಇದಾರೆ ಸರ್. ಯಾಕಿದೀವಿ? ನಾನಿಲ್ಲ, ನಾವು ಇದ್ದೀವಿ. ಇಲ್ಲ ಸರ್, ನಾವಿದ್ದೀವಿ ಇಲ್ಲ ಅಂತ ಹೇಳಲ್ಲ, ಹೇಳ್ತೀನಿ ಕೇಳಿ. ಆ ಒಬ್ಬಂಗೆ ಇಷ್ಟು ಜನನು ಮೇಂಟೈನ್ ಮಾಡೋ ಇದು ಅವ್ನಿಗಿರುತ್ತೆ. ಇವೆಲ್ಲ ಆಯ್ತು, ನಾವು ಮಾತಾಡ್ತಾನೆ ಇರ್ತೀವಿ ಡೇ ಬೈ ಡೇ, ಅದ್ ನಡೀತಾನೆ ಇರ್ತದೆ. ಇದನ್ನ ನಾವು ಸ್ಟಾಪ್ ಮಾಡ್ಬೇಕಾ ಬೇಡವಾ? ಅದು ಹಿಂಗೆ ಇರ್ಲ ಸರ್? ಸ್ಟಾಪ್ ಮಾಡೋದಕ್ಕೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಯಾಕೆ ಆಗಲ್ಲ? ಇಲ್ಲ ಸರ್, ನಿಮ್ಮಿಂದ ನಿಮಿಷ ನಾನೊಂದ್ ಹೇಳ್ತೀನಿ ಕೇಳಿ. ಅವರಿಂದ ನಮ್ಗೇನು ಇಲ್ಲ ಅಂತ ನಾವ್ ಅಂದ್ಕೊಂತೀವಿ. ಬಟ್ ಅವರಲ್ಲಿ ಅವರಿಗೆ 1000 ಇರ್ತವೆ. ಇನ್ವೆಸ್ಟ್ ಮಾಡಿ ಪಾಲಿಟಿಕ್ಸ್ ಮಾಡ್ತಾವ್ರೆ. ಇದನ್ನ ಒಬ್ಬ ಸಿಟಿಸನ್ ಆಗಿ ಪ್ರಾಮಾಣಿಕ ಪ್ರಜೆಯಾಗ ಟ್ಯಾಕ್ಸ್ ಕಟ್ತಾರೆ. ನೀವು ಡೈಲಿ ಓಡಾಡೋದಕ್ಕೆ ರೋಡ್ ಟ್ಯಾಕ್ಸ್ ಕಟ್ತೀರಾ, ವೆಹಿಕಲ್ ತಗೊಂಡ್ರೆ ವೆಹಿಕಲ್ ಟ್ಯಾಕ್ಸ್ ಕಟ್ತೀರಾ. ಇದೆಲ್ಲ ಕಟ್ಬೇಕಾದ್ರೆ GST ಕಟ್ತೀರಾ. ಕರಪ್ಷನ್ ಫ್ರೀ ಸಿಸ್ಟಮ್ ಬೇಕಾ ಬೇಡವಾ ನಮ್ಗೆ? ಅಂದ್ರೆ ಭ್ರಷ್ಟಾಚಾರ ಇಲ್ದಿರೋ ಸಿಸ್ಟಮ್ ಬೇಕಾ ಸರ್? ಭ್ರಷ್ಟಾಚಾರ ಇಲ್ದಿರೋ ಸಿಸ್ಟಮ್ ಆಗ್ತಾ ಇಲ್ವಲ್ಲ ಸರ್, ಬರ್ತಾ ಇಲ್ವಲ್ಲ ಸರ್ ಇವಾಗ. ಹಿಂಗೆ ಅವನ ಮೇಲೆ ಇವ್ರ ಮೇಲೆ ಹೇಳ್ಕೊಂಡೆ ಇದ್ದೋಗೋಣ ಸರ್. ಸ್ಟಾಪ್ ಎಲ್ಲಿ ಹೆಂಗ್ ಮಾಡಕ್ ಆಗುತ್ತೆ? ಸ್ಟಾಪ್ ಯಾರು ಮಾಡಕ್ ಸರ್?
ಇದು ಆಕ್ಚುಲಿ ಬರ್ಬಾರ್ದಿತ್ತು. ಇಲ್ಲ ಬೇಡ, ಅದು ನಾವು ಬೇರೆಯವ್ರ ಬಗ್ಗೆ ನೀವು ನಾ ಮಾತಾಡ. ಈಗ ಸಿಸ್ಟಮ್ ಅಲ್ಲಿ ಇಷ್ಟೆಲ್ಲ ಕರಪ್ಷನ್ ಇದೆ ಅಂತಂದ್ರೆ ಸ್ಟಾಪ್ ಆಗೋದ್ ಬೇಡವಾ ಬೇಕಾ? ಫಸ್ಟ್ ನನ್ ಪ್ರಕಾರ ಸ್ಟಾಪ್ ಆಗ್ಬೇಕು. ಹಾ. ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನು ಮಾಡಕ್ ದಾರಿ ಇಲ್ಲ. ಅಲ್ಲಿ ಹೇಳಿದ್ರಲ್ವಾ ಕೊಲೆ ಆಯ್ತು ಅಂತ, ಆತವು ಇನ್ನೂ ಬೇಜಾರಾಗ್ತವೆ. ಮಾಡ್ತೀರಾ? ಅದಕ್ಕೆ ಹೇಳ್ತಿ ಕೇಳಿ, ಸ್ಟಾಪ್ ಮಾಡ್ಬೇಕು ಅಂತ ಅಂದಲ್ಲ, ಒಂದ್ 2 ಲಕ್ಷ ಕೊಡಿ, ನಾನ್ ನಿಮ್ ಕಡೆ ಮಾತಾಡ್ಬಿಡ್ತೀನಿ. ಸ್ಟಾಪ್ ಬೇಡ, ಏನು ಬೇಡ ಸರ್. ಎಲ್ಲ ದುಡ್ಡಿನ ಮೇಲೆ ನಡೀತದೆ ಸರ್ ಪ್ರಪಂಚ. ಅಲ್ಲ, ಹೆಣ್ಣು ಮಾಡೋದೇ ಬೇಡವಾ ಅಂತ. ಸರ್ ಎಂಡ್ ಯಾರು ಮಾಡ್ಬೇಕು ಗೊತ್ತಾ? ಮನುಷ್ಯರು. ಅದು ಯಾರು? ನೀವು ನಾವು ಮನುಷ್ಯರೇನೆ. ಅಲ್ಲಿ ಹೆಣ್ ಮಾಡ್ಬೇಕು ಸರ್. ನಮ್ ಕೈಲಿ ನಿಮ್ ಕೈಲಿ ಏನು ಇಲ್ಲ ಸರ್. ಅದಕ್ಕಿರೋ ಒಂದ್ ಸ್ಥಾನ ಅಂತ ಹೈಕೋರ್ಟ್ ಇದೆ. ಟ್ಯಾಕ್ಸ್ ಕಟ್ಟಲ್ವ? ಕಟ್ತೀವಿ ಸರ್. ಎಲ್ಲ ಕಟ್ಟಿ ಕೂಡ ನಾವು ಸಿಸ್ಟಮ್ ಕ್ವಶನ್ ಮಾಡ್ತಿದ್ರೆ ಹೆಂಗೆ ಸರ್? ಮಾಡ್ತೀವಿ. ನಮ್ಮಿಂದ ಏನು ಆಗಲ್ವಲ್ಲ ಮೇಡಮ್. ನಾವೊಬ್ಬ ಓಟ್ ಹಾಕ್ತಾ ಇದೀನಿ ಸರ್. ಆಗಲ್ಲ ಅಂತ ಇದ್ದೀರಾ ಸರ್? ನೀವು ನಾನು ಆಟ ಗ್ಯಾಸ್ ಹಾಕೋಸಿ ಅಂತ ಎತ್ಬಿಟ್ಟು ಕೈಯಲ್ಲಿ ಇಟ್ಕೊಳಕ್ ಆಗಲ್ಲ. ಅರ್ಥ ಆಯ್ತಾ? ಹೇಳಿ, ನಾನು ಗ್ಯಾಸ್ ಹಾಕ್ಸ್ತಾ ಇದೀನಿ ಅಂತ ವೆಯ್ಟ್ಲೆಸ್ ಆಗುತ್ತಾ? ಆಗಲ್ಲ. ಅದು ತೂಕ ಅದಕ್ಕೆ ಇರುತ್ತೆ. ನಾನು ಕೈ ಮೇಲೆ ಎತ್ತಿ ಇಟ್ಕೊಳಕ್ ಆಗಲ್ಲ. ಅದಕ್ಕೆ ನಾನು ಗ್ಯಾಸ್ ಹಾಕ್ಸ್ಬೋದು ಅಷ್ಟೇ. ಇದು ಅಷ್ಟೇ. ನಾನು ಓಟ್ ಹಾಕ್ಬೋದು, ಅವ್ರ ತೂಕ ಬೇರೆ ಇರುತ್ತೆ. ಓಟ್ ಹಾಕೋ ತೂಕನು ಅಷ್ಟೇ ಸರ್. ಅವಾಗ ನಾನ್ ಹೇಳ್ತೀನಿ ಕೇಳಿ ಸರ್, ಓಟ್ ಹಾಕೋರ್ಗೆ ತೂಕ ಇರೋದಿಲ್ಲ ಅಂತ ಹೇಳ್ತಿಲ್ಲ. ಓಟ್ ಹಾಕೋನ್ಗೇನೆ ತೂಕ, ಹಾಕ್ಸ್ಕೊಳಂಗಿಂತ ಹಾಕೋನಿಗೆ ತೂಕ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಇವಾಗ ಅದಕ್ಕೆ ಚೇಂಜ್ ಮಾಡ್ಬೇಕು. ವೋಟರ್ ಆಗಿ ನೀವೇನ್ ಚೇಂಜ್ ಮಾಡ್ತೀರಾ ಸರ್? ನಾವೇನು ನಾನು ಹೇಳ್ತಿಲ್ವಾ ಸರ್, ಇಲ್ಲೂ ಹೇಳ್ತೀನಿ ಕೇಳಿ. ಒಂದು ಪಾಸಿಟಿವ್, ಯಾಕಂದ್ರೆ ಯಾವಾಗ್ಲೂ ನಾವು ನೆಗೆಟಿವ್ ಮಾತಾಡ್ತಿದ್ರೆ ನೆಗೆಟಿವ್ ಇರುತ್ತೆ ಸಮಾಜದಲ್ಲಿ. ಸರ್ ಸಮಾಜ ಪಾಸಿಟಿವ್ ಏನು ಇಲ್ಲ ಸರ್. ನಾನೊಂದ್ ಹೇಳ್ತೀನಿ ಕೇಳಿ, ನನ್ ಮೈಂಡ್ ಇಷ್ಟ. ಇವಾಗ ಪಾಸಿಟಿವ್ ಅಲ್ಲ ಅಂದ್ರೆ ಇಷ್ಟೊತ್ತು ನಾವು ನಿಂತ್ಕೊಂಡು ಪಾಸಿಟಿವ್ ಇಲ್ಲ ಅಂದ್ರೆ ಕೂತ್ಕೊಂಡು ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ಹೌದೌದು. ಪಾಸಿಟಿವ್ ಮಾತಾಡ್ತೀವಿ ಅಂದ್ರೆ ಹೌದು. ಪ್ಲಸ್ ಇದೆ. ಹಾ, ಅದು ನೀವು ಸಮಾಜದಲ್ಲಿ ಒಂದು ಪ್ರಭಾವ ಬೀರುತ್ತೆ. ಹೌದೌದು. ನಾವು ನೀವು ಕತ್ತಿ ಇಟ್ಕೊಂಡು ಗನ್ ಇಟ್ಕೊಂಡು ಶೂಟ್ ಮಾಡ್ಕೊಂಡು ಅದ್ ಬೇರೆ ರೀತಿ ಸರ್. ಇವಾಗ ಪ್ರೆಸೆಂಟ್ ಹಂಗೆ ಇದೆ ಸರ್. ಸರ್ ಇವಾಗ 4 ಜನ ಕೂತ್ಕೊಂಡು ಆಗಲ್ಲ ಅಂತ ಕಡೆ ಆಗುತ್ತೆ ಸರ್. ಆತರ ಆಗ್ಬೇಕು ಅಂತಾನೆ ಉಪೇಂದ್ರ ಅವ್ರು ಬಂದ್ರು. ಅದನ್ನ ಮಾಡ್ಬೇಕು ಅಂತಾನೆ ಬಂದಿದ್ದವ್ರು. ಅವ್ರು ದುಡ್ಡು ಮಾಡ್ಕೊಬೇಕು ಅಂತ ಬರ್ಲಿಲ್ಲ. ಜೀರೋ ಪೊಲಿಟಿಕಲ್ ಮಾಡ್ಬೇಕು ಅಂತಾನೆ ಪ್ರಜಾಕೀಯ ಕಟ್ಟಿದ್ದು. ಅರ್ಥ ಆಯ್ತಾ? ಪ್ರಜಾಕೀಯ 40% ಜನ ಗೊತ್ತೇ ಇಲ್ಲ. ಮೋಸ್ಟ್ಲಿ 40% ಜನ ಗೊತ್ತಿರ್ಬೋದು. ಯಾರು ಗೊತ್ತಿಲ್ಲ ಅನ್ಕೊಳ್ಳ, ಗೊತ್ತಿದೆಯಲ್ಲ ನಿಮ್ಗೆ ಗೊತ್ತಿರೋ ಕಡೆ ನೀವೇನೆ. ಹೌದೌದು ಸರ್. ಅಥವಾ ಉಪೇಂದ್ರ ಸರ್ ಬಂದಿದಾರಲ್ಲ ಸರ್, ಅಂತವ್ರಿಗೆ ನಮ್ ಜನನೂ ಸಪೋರ್ಟ್ ಮಾಡ್ಬೇಕು. ಇರೋದ್ ಹೇಳ್ತೀನಿ, ಜೀರೋ ಪೊಲಿಟಿಷಿಯನ್ಸ್. ನಮ್ ದುಡ್ಡು ನಮ್ಮ ಹತ್ರನೇ ಬರುತ್ತೆ, ಕಟ್ಟಿರೋ ದುಡ್ಡು ನಮ್ಮ ಹತ್ರ ಬರುತ್ತೆ, ಯಾರ ಕೈಲೂ ಹೋಗಲ್ಲ. ದೇಶ ಬೆಳೆಯುತ್ತೆ, ನಾವು ಬೆಳಿತೀವಿ, ಮಕ್ಳು ಬೆಳಿತಾರೆ, ಎಲ್ಲಾ ಬೆಳೆಯುತ್ತೆ. ಜೀರೋ ಪೊಲಿಟಿಷಿಯನ್ಸ್ ಬಂದ್ರೆ ಮಾತ್ರ, ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಬಂದ್ರೆ ಮಾತ್ರ ಎಲ್ಲಾರು ಬೆಳಿತಾರೆ. ಅವ್ರು ದುಡ್ಡು ಮಾಡ್ಕೊಳ್ಳೋ ಚಿಂತೆ ಅವ್ರು ಇರಲ್ಲ, ಅವ್ನ್ ಖರ್ಚು ಮಾಡಿರಲ್ಲ, ಏನಿರಲ್ಲ. ಅರ್ಥ ಆಯ್ತಾ? ಆ ಜೀರೋ ಪಾಲಿಟಿಕ್ಸ್ ಬರ್ಬೇಕು, ಅದಂತೂ ಸತ್ಯ ಸರ್. ಅದಕ್ಕೋಸ್ಕರ ಏನಾದ್ರು ಆಗ್ಲಿ ಜನಗಳು ನಾವು ನಿಂತ್ಕೋತೀವಿ ಸರ್. ಎಲ್ಲಾ ಡಿಪೆಂಡ್ ಆಗಿರೋ ಜನಗಳ ಮೇಲೆ ಸರ್. 100%. ಪ್ರತಿ ಒಂದು ಒಬ್ಬ MLA, MP, CM, PM, ಪ್ರಧಾನಿ ಎಲ್ಲಾ ನಿಂತಿರೋರು ಬರೀ ಕಾಮನ್ ಮ್ಯಾನ್, ಒಬ್ಬ ಓಟಿನ ಮೇಲೆನೆ ಅಲ್ವಾ? ಅವರಿಂದ ನಮ್ಗಿಲ್ಲ. ನಮ್ಮಿಂದ ಅವ್ನ್ ನನ್ನೇನು ಮಾಡ್ಕೊಳಕ್ಕಾಗಲ್ಲ. ನಾನ್ ಅಂದ್ಕೊಂಡ್ರೆ ಬೆಳೆ ಚಪ್ಪಲಿ ಹೊಡ್ಕೊಂಡಾಗ್ಲಿ ಜೀವನ ಮಾಡ್ಬಿಡ್ತೀನಿ. ಅವನ ಕೈಲಿ ಆಗಲ್ಲ. ನಾನು 10 ಹಾಕ್ಸಲ್ಲ ಅಂತ 10 ಮೈನಸ್ ಅವನಿಗೆ. 10 ಕಮ್ಮಿ 10 ಸೋತ ಅವನು. MLA ಅನ್ನಲ್ಲ ಅವನ್ನ, XMLA ಅಂತಾರೆ. 10 ಜಾಸ್ತಿ ಬಂದಿರೋನೇ MLA ಅನ್ನೋದು. ಪ್ರತಿ ಒಂದೂನು ನಮ್ ಕೈಯಲ್ಲೇ ಇರೋದು. ಜವಾಬ್ದಾರಿ ನಾವೇ ತಗೋಬೇಕು. ಉಪೇಂದ್ರ ಸರ್ ಮಾಡ್ತಾ ಇದಾರಲ್ಲ ಮೇಡಮ್, ಅಂತ ಬೆಳಿಬೇಕು, ಬೆಳಿಬೇಕು ಅನ್ನೋಕ್ಕಿಂತ ನಾವೇ ಜನಗಳು. ಉಪೇಂದ್ರ ಸರ್ ಅದಕ್ಕೆ ಏನ್ ಮಾಡ್ಬೇಕು, ಮಾಡ್ಬೇಕು, ಏನು ಜನಗಳಿಗೆ ಹೆಂಗ್ ತಲುಪಿಸ್ಬೇಕು, ಜನಗಳಿಗೆ ಯಾವ ತರ ಹೇಳ್ಬೇಕು, ಎಲ್ಲ ಅವ್ರು ಮಾಡ್ಬೇಕು. ಎಲ್ಲ ಅವ್ರು ಮಾಡಿದ್ರೆ ನನ್ ಪ್ರಕಾರ ನಮ್ ಕನ್ನಡದವ್ರು ಯಾವ್ದೇ ಕಾರಣಕ್ಕೂ ಉಪೇಂದ್ರ ಸರ್ ಕೈ ಬಿಡಲ್ಲ ಅಂತ ನನ್ ಅನ್ಸಿಕೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಅಷ್ಟೊತ್ತುನು ಇವತ್ತೆಷ್ಟು ಓಡಾಡ್ತಾವ್ರ ಹೇಳ್ರಿ. ಅದೇ ತರ ಉಪೇಂದ್ರ ಸಾರುನು ಓಡಾಡ್ಬೇಕು, ಅದೇ ತರ ಮಾಡ್ಬೇಕು. ಸರ್ ಇವತ್ತಂದ್ ನಮ್ ಮಕ್ಳು ಕಾಲಕ್ಕಾಗ್ಲಿ ಬಿಡಿ ಅಲ್ವಾ? ನೈಟ್ ಬೆಳ್ದವನ್ ಯಾರು ಇಲ್ಲ ಭೂಮಿಯಲ್ಲಿ. ಈ ಪ್ರತಿ ಒಂದ್ ಸಕ್ಸಸ್ಗೂ ಒಂದು ಟೈಮ್ ತಗೊಳುತ್ತೆ. ಅದು ಸರ್ ನಮ್ಮ ಅಪ್ಪನ್ ತರ ಇವಾಗ ಲೆಕ್ಕಕ್ಕೆ ಹೋದ್ರೆ ನಮ್ಮ ಅಪ್ಪನ್ ತರ ಇದೆ. ನಮ್ ತರದವ್ರು ಅದು ಚೇಂಜ್ ಆಗಿ ನನ್ ಚಿಕ್ಕ ಮಕ್ಳು ಅವ್ರು ಬರೋ ವರ್ಷಕ್ಕೆ ಇನ್ನೊಂದ್ 5 ವರ್ಷಕ್ಕೆ ಅವ್ರು ಬೆಳಿತಾರೆ. ಅವ್ರೊಂದು ಓಟ್ ಲಿಸ್ಟ್ ಬಂದಿರುತ್ತೆ. ಅವಾಗ ಉಪೇಂದ್ರ ಸರ್ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಅವ್ರು ಹಾಕ್ತಾರ ಓಟು. ವಯಸ್ಸಾದವರು ಅಂಕಲ್ ಪಂಕಲ್ ಎಲ್ಲ ಡಮ್ ಅನ್ಬಿಡ್ತಾರೆ ಆ ಟೈಮ್ಗೆ, ಅವ್ರ ಪಾರ್ಟಿ ಟೈಮ್ಗೆ. ಆ ಟೈಮಿಗೆ ಯೂತ್ ಬೆಳೆಯೋದಕ್ಕೆ ಉಪೇಂದ್ರ ಸರ್ ಏನೋ ಮಾಡ್ಬೇಕು. ಬಟ್ ಬೆಳೆಸ್ತಾರೆ, ಯಾವ್ದೇ ಕಾರಣಕ್ಕೂ ಅವ್ರ ಕೈ ಬಿಡಲ್ಲ. ಉಪೇಂದ್ರ ಸರ್ ಕೈ ಕನ್ನಡದವ್ರು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವ್ರ ಕಷ್ಟ ಬೀಳಲೇಬೇಕು ಉಪೇಂದ್ರ ಸರ್. ಇವಾಗಿದಾರಲ್ಲ ಆ ತರ ಇದೆ. ನಮ್ಮ ಅಪ್ಪನಾಣೆ ಯಾವ್ದೇ ಕಾರಣಕ್ಕೂ ಇನ್ನ 50 ವರ್ಷ ಹೋದ್ರು ಸಾಧ್ಯ ಇಲ್ಲ. ಚೇಂಜ್ ಆಗ್ಬೇಕು. ಮಾಡ್ತೀನಿ ಅಂತ ಬಂದಿರೋ ಪರ್ಸನ್ ಅವ್ರೊಬ್ರೇನೆ ಯಾಕೋ ಸೈಲೆಂಟ್ ಆಗಿದ್ದಾರೆ. ಅವ್ರು ಮಾಡ್ಬೇಕು. ಅವ್ರು ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಅವರು ಸ್ಟ್ಯಾಂಡರ್ಡ್ ಪರ್ಫೆಕ್ಟ್, ನಾನು ಏಂತಕ್ಕೂ ಬಗ್ಗಲ್ಲ, ಏಂತಕ್ಕೂ ಲೊಗ್ಗಲ್ಲ ಅಂತ ಇದ್ರೆ 100% ಜನ ಸಪೋರ್ಟ್ ಮಾಡ್ತಾರೆ ಸರ್. ಇಲ್ಲ ಏನೋ ಕಾಟಾಚಾರ ಲೆಕ್ಕಾಚಾರ ಅಂತ ಹೋದ್ರೆ ಅದೇನು ಮಾಡಕ್ಕಾಗಲ್ಲ. ಕುಮಾರಸ್ವಾಮಿ 10 ಸೀಟ್ ಬಂದಿ, ಅವ್ರಿಗೆ 10-20 ಸೀಟ್ ಬಂದಿ, ಅವ್ರಿಗೆ ಹಿಂಗ್ ಹೋಗ್ತಾರ. ಅವರು ಆ ತರ ಮಾಡ್ಬಾರ್ದು. ಇಷ್ಟೇ. ಅದೇನು
ಅಪೋಸಿಷನ್ ಅಸೆಂಬ್ಲಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹೋರಾಡ್ಬೇಕು. ನಾನ್ ಮಾಡ್ತೀನಿ ಅಂತ. ಇನ್ನ 20 ವರ್ಷ ಆಗಿ ಪ್ರಜಾಕೀಯ ಬೆಳೆಸ್ತಾರೆ ಸರ್. ಅದಂತೂ ಯಾಕಂದ್ರೆ ಸರ್ ಎಲ್ಲ ನೋಡ್ಬಿಟ್ಟವ್ರೆ, ಕಾಂಗ್ರೆಸ್ ನೋಡವ್ರೆ, ಬಿಜೆಪಿನೂ ನೋಡವ್ರೆ, JDS ನೋಡವ್ರೆ, ಎಲ್ಲ ನೋಡವ್ರೆ. ಇಲ್ಲಿ ಬೆಂಗಳೂರಲ್ಲಿ ಬೆಳೀತಾರ ಉಪೇಂದ್ರ ಸರ್ ಒಬ್ರೇನೆ, ಅವ್ರನ್ನ ಬೆಳೆಸ್ತಾರೆ ಸರ್, ಆರಾಮಾಗಿ ಬೆಳೆಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು.